ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ತಾವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ವಿದ್ಯಾರ್ಥಿ ಮಿತ್ರರೇ, ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು, ಸೊ ನಾಳೆಗೆ ಮೊದಲ ಒಂದು ಪತ್ರಿಕೆಯನ್ನು ನೀವು ಬರಿತಾ ಇದ್ದೀರಿ. ಸೊ ಕನ್ನಡ. ಸೊ ಸಾಕಷ್ಟು ಪತ್ರಿಕೆ ಒಳಗೆ ಕ್ವಶನ್ ಪೇಪರ್ಸ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆಗಿರುವಂಥದ್ದು, ಅದು ನೀವು ಕೆಲವು ಗಮನಿಸಲೇಬೇಕಾಗತ್ತೆ. ಸೊ ಅದು ಕನ್ನಡ ಸಬ್ಜೆಕ್ಟ್ ಅಂತಲ್ಲ. ಸೊ ಒಟ್ಟಾರೆಯಾಗಿ ನಾವು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳೇನು ಇದ್ದೀರಿ, ಸೊ ಅವರು ನೀವು ಕಂಪಲ್ಸರಿಯಾಗಿ ಒಂದಿಷ್ಟು ಈ ಎಕ್ಸಾಮ್ಸ್ಗೆ ನೀವು ಯಾವ ರೀತಿಯಾಗಿ ನಿಮ್ಮ ತಯಾರಿಗಳಿರಬೇಕು ಮತ್ತು ಯಾವ ರೀತಿಯಾಗಿ ಎಕ್ಸಾಮನ್ನು ಬರೀಬೇಕು ಅನ್ನೋವಂಥದ್ದು ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ಸೊ ವತಿಯಿಂದ ಎಲ್ಲರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಕರ್ನಾಟಕದಾದ್ಯಂತ ಬರಿತಾ ಇರುವಂಥ ಮುದ್ದು ಮಕ್ಕಳಿಗಾಗಿ ನನ್ನ ಕಡೆಯಿಂದ ಹಾರೈಕೆಗಳಿದ್ದಾವೆ. ನೀವು ಎಲ್ಲರೂ ಕೂಡ ಯಾವುದೇ ರೀತಿಯಂಥ ಟೆನ್ಷನ್ ತೊಗೊಳ್ಬೇಡಿ. ಚೆನ್ನಾಗಿ ನೀವೇನು ಓದ್ಕೊಂಡಿದ್ದೀರಿ ಅದನ್ನು ನಿಖರವಾಗಿ ಆನ್ಸರ್ಗಳನ್ನು ನೀವು ಬರಿತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ಒಂದಿಷ್ಟು ಅಪ್ಡೇಟ್ಸ್ಗಳಿದಾವೆ, ಆ ಅಪ್ಡೇಟ್ಸ್ಗಳನ್ನು ನೀವು ಸ್ವಲ್ಪ ನೋಡಬೇಕಾಗತ್ತೆ. ನಾನು ಪರ್ಟಿಕ್ಯುಲರಾಗಿ ಕನ್ನಡ ಒಂದು ಸಬ್ಜೆಕ್ಟು ಮತ್ತು ಅದ್ರ ಜೊತೆಗೆ ಒಂದಿಷ್ಟು ನನ್ನ ಒಂದು ವಿಷಯ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಫೋಕಸ್ ಮಾಡಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಒಂದಿಷ್ಟು ನಿಮ್ಗೆ ಫಸ್ಟು ಬರಿತಾ ಇದ್ದೀರಲ್ಲ, ಒಂದಿಷ್ಟು ಭಯ ಇರುತ್ತೆ, ಹೇಗೆ ಬರಿಬೇಕು, ಏನು ಯಾವ ರೀತಿಯಾಗಿ ಅಲ್ಲಿ ಎಲ್ಲ ಎಕ್ಸಾಮ್ಸ್ನಲ್ಲಿ ಇರುತ್ತೆ, ನಮ್ಮದು ಏನೇನು ಕೆಲಸಗಳಿರುತ್ತೆ ಅನ್ನೋಂಥದ್ದೆಲ್ಲನೂ ಕೂಡ ಸ್ವಲ್ಪ ಗೊಂದಲ ಇದೆ ಮಕ್ಕಳಿಗಾಗಿ. ಹಾಗಾಗಿ ಆ ಗೊಂದಲವನ್ನು ನಿವಾರಣೆ ಮಾಡೋಗೋಸ್ಕರ ಒಂದಿಷ್ಟು ನಿಮ್ಮ ಪ್ರಶ್ನೆಗಳನ್ನು ತೊಗೊಂಡೇ ನಾನು ಏನು ಮಾಡ್ತಾಯಿದ್ದೀನಿ, ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸರಿನಾ? ಲೇಟ್ ಮಾಡೋದು ಬೇಡ. ಇವಾಗ ಮೊದಲನೇದಾಗಿ ನೀವು ನಾಳೆಗೆ ಎಕ್ಸಾಮಿಗೆ ಯಾವ ರೀತಿಯಾಗಿ ರೆಡಿ ಆಗಬೇಕು ಅಂದರೆ, ಮೊದಲನೇದಾಗಿ ಮೆಂಟಲಿ ನೀವು ಏನು ಮಾಡಿರಿ ಅಂದರೆ ಫ್ರೀ ಆಗಿರಿ. ಹೌದಾ? ತುಂಬ ಏನಂತಂದರೆ ಲಘು ಊಟವನ್ನು ಚೆನ್ನಾಗಿ ಊಟ ಮಾಡಿಕೊಂಡು ನಿದ್ದೆಯನ್ನು ಚೆನ್ನಾಗಾಗಬೇಕು. ಅರೆ ಬರೆನಾಗ ಅರ್ಧಂಬರ್ಧ ನಿದ್ದೆ ಮಾಡಿ ದಯವಿಟ್ಟು ಎಕ್ಸಾಮ್ ಹಾಲಿಗೆ ಹೋಗೋದು ಬೇಡ. ಅದಕ್ಕೆ ಇವತ್ತು ರಾತ್ರಿ ಆದಷ್ಟು ಬೇಗ ಮಲ್ಕೊಳ್ಳಿ. ಮತ್ತೆ ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಮಲ್ಕೋಕ್ಕಿಂತ ಪೂರ್ವದಲ್ಲಿ ನಿಮಗೆ ಯಾವ್ಯಾವ ಒಂದಿಷ್ಟು ಡೌಟ್ಸ್ ಅನಿಸುತ್ತೆ ಅವುಗಳನ್ನು ರಿವೈಸ್ ಮಾಡ್ಕೊಳ್ಳಿ. ಇವಾಗೆಲ್ಲನೂ ಓದೋಕ್ಕಾಗೋದಿಲ್ಲ. ಯಾವ್ಯಾವ ಬೀಟಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸ್ವಲ್ಪ ಮೈನರಾಗಿ ನೋಡ್ಕೋಬೇಕಂತ ಅನಿಸುತ್ತೆ ಅವುಗಳನ್ನು ಕಣ್ಣಾಯಿಸಿ ಎಲ್ಲ ಬೀಟ್ಗಳನ್ನು ಆದಷ್ಟು ಕವರ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಗದ್ಯ ಭಾಗದಾಗ ಎಷ್ಟು ಬರುತ್ತೆ, ಪದ್ಯ ಭಾಗದಾಗ ಎಷ್ಟು ಬರುತ್ತೆ, ಹೌದಾ, ವ್ಯಾಕರಣ ಎಷ್ಟು ಕೊಡ್ತಾರೆ, ಹೌದಾ, ಇವೆಲ್ಲನೂ ಕೂಡ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಹೇಳಿರ್ತಾರೆ. ಅದ್ರ ಪ್ರಕಾರ ನಿಮ್ಮ ತಯಾರಿ ಇರಲಿ. ಸರಿನಾ? ಅದಾದ ನಂತರ ನೆಕ್ಸ್ಟ್ ನೀವು ನಾಳೆಗೆ ಎಕ್ಸಾಮಿಗೆ ಹೋಗಬೇಕು ಅಂದರೆ ಸಮಯ ನಿಮ್ಗೆ ಗೊತ್ತಿರುತ್ತೆ. ಏನಂತಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, 3 ಗಂಟೆಗಳ ಕಾಲಾವಧಿ ಎಕ್ಸಾಮಿಗಿರೋದು. ಬಟ್ ನಿಮ್ಗೆ ಬರೆಯೋಕ್ಕೆ ಅವಕಾಶ ಇರೋದು 2 ಗಂಟೆ 45 ನಿಮಿಷಗಳ ಕಾಲಾವಧಿ. ಹೌದಾ? ಅದು ಯಾವುದೇ ಸಬ್ಜೆಕ್ಟ್ ಇರಲಿ. ಹಾಗಾಗಿ ನಿಮ್ಗೆ ಗೊತ್ತಿರಲಿ. 3 ಗಂಟೆ ಇದೆ ಅಂತೇಳಿ 3 ಗಂಟೆಯಲ್ಲಿ ನಿಮ್ಗೆ ಬರೆಯೋಕ್ಕೆ ಅವಕಾಶ ಇರುವುದಿಲ್ಲ. ಅದರಲ್ಲಿ 15 ನಿಮಿಷ ಏನು ಮಾಡ್ತಾ ಇದ್ದಾನಂದರೆ, ನಿಮಗೆ ಆಲ್ರೆಡಿ ಓದೋಕ್ಕೆ ರೀಡಿಂಗ್ ಅವರ್ಸ್ ಅಂತ ಕೊಟ್ಟಿರ್ತಾನೆ. ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಮೊದಲನೇದಾಗಿ ಕೊಟ್ಟಿರ್ತಾನೆ, ಅದನ್ನೇ ನೀವು ನೋಡ್ಕೋಬೇಕಾಗತ್ತೆ. ಅಲ್ಲಿ ಗೊತ್ತಿರುತ್ತೆ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ಸ್ ಏನಿರುತ್ತೆ ಅದನ್ನು ಅಲ್ಲಿ ಮೆನ್ಷನ್ ಮಾಡೋದಿರುತ್ತೆ, ಅದನ್ನು ಮಾಡಬೇಕು. ಅದಾದ ನಂತರ ಕ್ವಶನ್ ಪೇಪರನ್ನು ನೀವು ಒಂದು ಸಲ ಏನು ಮಾಡಬೇಕು ಅಂದರೆ ಬ್ರೀಫಾಗಿ ಚೆನ್ನಾಗಿ ಓದ್ಕೊಂಡು ಬನ್ನಿ. ಹೌದಾ? ಯಾವ್ಯಾವ ಪ್ರಶ್ನೆಗಳು ಬರುತ್ತೆಲ್ಲ ಮನಸ್ಸಿನಲ್ಲೇ ನೀವು ಟಿಕ್ ಹಾಕ್ಕೊಳ್ಳಿ. ಬಟ್ ಪೇಪರ್ನಲ್ಲಿ ಮಾತ್ರ ಟಿಕ್ ಹಾಕಬೇಡಿ. ಹೌದಾ? ಪೇಪರ್ನಲ್ಲಿ ನೀವು ಟಿಕ್ ಮಾಡೋದಾಗಲಿ ಏನಾದರೂ ಮಾಡಿದ್ರೆ ಅಂದರೆ ನಿಮಗೆ ಏನಂತಂದರೆ ಒಂದಿಷ್ಟು ರಿಸ್ಕ್ಗಳಾಗುತ್ತೆ. ಎಕ್ಸಾಮ್ನಲ್ಲಿ ನಿಮಗೆ ಮತ್ತೆ ಅದನ್ನು ಕ್ವಶನ್ ಪೇಪರನ್ನು ಸೀಸ್ ಮಾಡ್ಬೋದು. ಮತ್ತೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಫೇಸ್ ಮಾಡಬೇಕಾಗತ್ತೆ. ದಯವಿಟ್ಟು ಯಾರೂ ಕೂಡ ಕ್ವಶನ್ ಪೇಪರ್ ಮೇಲೆ ಟಿಕ್ ಮಾಡೋದಾಗಲಿ ಮಾರ್ಕ್ ಮಾಡೋದಾಗಿರಲಿ ಮಾಡಬೇಡಿ. ಸರಿನಾ? ಅದು ಯಾವುದೇ ಪೇಪರ್ ಇರಲಿ. ಸರಿನಾ? ಕನ್ನಡ ಪೇಪರ್ ಅಂತಿಲ್ಲ ಅಥವಾ ಎಕನಾಮಿಕ್ಸ್ ಪೇಪರ್ ಅಂತಿಲ್ಲ, ಯಾವ ಪೇಪರ್ ಮೇಲೆ ನೀವು ಮಾರ್ಕ್ ಮಾಡೋಂಗಿಲ್ಲ. ಮಾಡಬೇಕು ಅಂತಂದರೆ ಜಸ್ಟ್ ನೀವು ಪೆನ್ಸಿಲಿಂದ ಸ್ವಲ್ಪ ಜಸ್ಟ್ ಟಿಕ್ ಇಟ್ಟರೂ ನಡೆಯುತ್ತೆ. ಹೌದಾ? ಇಡ್ಲಿಲ್ಲ ಅಂದ್ರೆ ತುಂಬ ಉತ್ತಮ. ಆ ನಂತರ ಎಕ್ಸಾಮ್ ಆದ ನಂತರ ನೀವು ಏನು ಮಾಡಿದ್ರೂ ಸರಿ ಆಗುತ್ತೆ. ಬಟ್ ಎಕ್ಸಾಮ್ಕಿನ ಬಿಫೋರ್ನಲ್ಲಿ ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ನೆನಪಿಟ್ಲಿ. ಇದಾದ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನೀವು ಪರೀಕ್ಷೆ ಹಾಲಿಗೆ ನೀವು ತೊಗೊಂಡು ಹೋಗುವಂಥ ಒಂದಿಷ್ಟು ವಸ್ತುಗಳಿದೆ, ಅದನ್ನು ನೀವು ಮರಿಲೇಬಾರ್ದು. ಮೊದಲನೇದಾಗಿ ಪ್ರಥಮ ಬಾರಿಗೆ ನಿಮ್ಮ ಹಾಲ್ ಟಿಕೆಟ್
ನೆನಪಿರಲಿ, ಹೌದಾ. ಸೊ ಹಾಲ್ ಟಿಕೆಟ್ ಆಲ್ರೆಡಿ ನೀವು ತೊಗೊಂಡಿರ್ತೀರಿ, ಅದನ್ನು ತೊಗೊಂಡು ಹೋಗಲೇಬೇಕು. ಆ ತೊಗೊಂಡು ಹೋದ ನಂತರ ಸೊ ಅಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರ್ ನೀವು ನೆನ್ಪಿಟ್ಕೋಬೇಕು, ಹೌದಾ. ಅದನ್ನು ಬರಿಬೇಕಾಗುತ್ತೆ. 2025 ಅಂತ ಇರುತ್ತೆ ಅಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮುಂದೆ ಏನೇನು ನಂಬರ್ಸ್ ಇದಾವ ಆ ನಂಬರ್ಸ್ ಎಲ್ಲ ಕರೆಕ್ಟಾಗಿ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಆನ್ಸರ್ ಸೀಟ್ ಮೇಲೂ ಕೂಡ ಹಾಕಬೇಕಾಗುತ್ತೆ. ಇನ್ವಿಜಿಲೇಟರ್ಸು ಸಿಗ್ನೇಚರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಮೇಲೆ ಹಾಲ್ ಟಿಕೆಟ್ನಲ್ಲಿ ಕೂಡ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ಕೊಳ್ಳಿ, ಸರಿನಾ. ಇದು 1ನೇ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ 2ನೇ ಪಾಯಿಂಟು ವಿದ್ಯಾರ್ಥಿಗಳೇ, ನೀವು ಸೊ ಪರೀಕ್ಷೆ ಹಾಲಿಗೆ ನೀವು ಹೋಗಬೇಕು ಅಂತಂದರೆ 10 ಗಂಟೆಗೆ ನಮ್ಮ ಒಂದು ಪರೀಕ್ಷೆ ಇದೆ ಅಂತಂದರೆ ನಾವು ಆದಷ್ಟು 9 ಗಂಟೆಗೆ ಅಲ್ಲಿ ಪರೀಕ್ಷಾ ಹಾಲಿಗೆ ಇರೋಕ್ಕೆ ಪ್ರಯತ್ನ ಮಾಡಬೇಕು, ಹೌದಾ. 9 ಗಂಟೆಗೆ ನೀವು ಸೊ ಪರೀಕ್ಷೆ ಹಾಲಿಗೆ ಇರೋಕ್ಕೆ ಪ್ರಯತ್ನ ಮಾಡಿ, ಇದು ನೆನಪಿರಲಿ. ಯಾಕಂದರೆ ಸೊ ಸೆಂಟರ್ಸ್ಗಳು ಭಾಳಷ್ಟು ದೂರಗಳು ಇರುತ್ತೆ. ಅದನ್ನು ಬೇಕಾದರೆ ಇವತ್ತೇ ಸಾಧ್ಯ ಆಯಿತು ಅಂದರೆ ನಿಮ್ಮ ಆ ಸ್ಪಾಟ್ಗಳನ್ನು ನೋಡಿಕೊಂಡು ಯಾವ ಕಾಲೇಜ್ ಇದೆ, ಎಲ್ಲಿ ಬರುತ್ತೆ, ಸೊ ಹೇಗೆ ಹೋಗಬೇಕು, ಸೊ ವೆಹಿಕಲ್ ಸ್ವಂತ ಇದೆನಾ ಅದೆಲ್ಲ ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕ ಸರ್ಕಾರ ಆಲ್ರೆಡಿ ಏನಾಗಿದೆ, ಬಸ್ ಫೆಸಿಲಿಟೀಸ್ ಕೊಟ್ಟಿದೆ. ಬಟ್ ಬಸ್ ಫೆಸಿಲಿಟೀಸು ಏನಾಗುತ್ತೆ ಅಂದರೆ ನಮ್ಮ ಟೈಮಿಗೆ ಅದು ಹೋಗೋಕ್ಕಾಗುವುದಿಲ್ಲ, ಸೊ ಲೇಟ್ ಆಗ್ಬೋದು. ಅದಕ್ಕೋಸ್ಕರ ನೀವು ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಹೌದಾ. ಸೊ ಸಿಕ್ಕರೆ ನೀವು ಅದನ್ನು ಬಳಸ್ಕೊಳ್ಳಿ, ಬರೋಕ್ಕೆ ಬೇಕಾದರೆ ಮಾಡ್ಕೋಬೋದು, ಹೌದಾ. ಸೊ ಹೋಗೋ ಟೈಮಿಗೆ ದಯವಿಟ್ಟು ಲೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ನಾವು ಸಾರ್ವಜನಿಕ ಒಂದು ಬಸ್ಗಳನ್ನು ಯೂಸ್ ಮಾಡಲಾರ್ದೆ ಸೊ ಒಂದು ನಿಮ್ಮದೇ ಆದಂಥ ಒಂದು ಸೊ ವೆಹಿಕಲ್ ನಿಮ್ಮ ಪೇರೆಂಟ್ಸ್ ಇತ್ತಂದರೆ ಬಿಟ್ಟರೆ ಭಾಳ ಉತ್ತಮ. ಇಲ್ಲ ಅಂತಂದರೆ ಏನೂ ವರಿ ಇಲ್ಲ. ಸೊ 1 ಗಂಟೆ ಬಿಫೋರ್ ನೀವು ಆ ಸೆಂಟ್ರಿಗೆ ಇರೋಕ್ಕೆ ಪ್ರಯತ್ನ ಮಾಡಿ, ಹೌದಾ. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ, ಸರಿನಾ. ಅದಾದ ನಂತರ ನೆಕ್ಸ್ಟು ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕು ಅಂತಂದರೆ ಎಕ್ಸಾಮ್ ಹಾಲಿಗೆ ನೀವು ಯಾವ ಪೆನ್ಗಳನ್ನು ಯೂಸ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಇಲ್ಲಿ 2 ರೀತಿಯಾದಂಥ ಪೆನ್ಗಳು ಯೂಸ್ ಮಾಡ್ಬೋದು. ಒಂದು ಬ್ಲ್ಯಾಕ್ ಇದೆ, ಒಂದು ಬ್ಲೂ ಇದೆ. ಅದು ಬಿಟ್ಟು ಮತ್ತೆ ಬೇರೆ ಯಾವುದು ಬಳಸೋಂಗಿಲ್ಲ ನನ್ನ ಪ್ರಕಾರ. ಸೊ ಬ್ಲ್ಯಾಕ್ಗಿಂತಲೂ ಒಂದು ಬ್ಲೂವನ್ನು ನೀವು ಯೂಸ್ ಮಾಡಿ, ಸರಿನಾ. ಸೊ ಅದರಲ್ಲಿ ಸುಮಾರು ಬೇರೆ ಎಲ್ಲನೂ ಕೂಡ ಏನು ಮಾಡ್ತೀರಿ, ನಿಮ್ಮ ಬ್ರ್ಯಾಂಡ್ಗಳಿರುತ್ತೆ. ನನ್ನ ವಿದ್ಯಾರ್ಥಿಗಳಿಗೆ ಸೊ ಏನಂತೀರಾ, ಇದು ಈ ಪೆನ್ಗಳನ್ನು OXO, ಹೌದಾ. ಹಾಂ, ಸೊ ಈ ಪೆನ್ನನ್ನು ಬಳಸೋಕ್ಕೆ ಹೇಳಿದ್ದೀನಿ. ಸೊ ಹಾಗಾಗಿ ಇದು ಚೆನ್ನಾಗಿದೆ ನನ್ನ ಪ್ರಕಾರ. ನೀವು ಬೇಕಾದರೆ ಸೊ ಈ ಪೆನ್ನನ್ನು ಯೂಸ್ ಮಾಡ್ಬೋದು, ಇದೂ ಚೆನ್ನಾಗಿದೆ, ಹೌದಾ. ಸೊ ಯಾವ್ದು ಪೆನ್ ಇರುತ್ತೆ ಅದನ್ನು 2 ಪೆನ್ನನ್ನು ನೀವು ಇಟ್ಕೊಳ್ಳಿ. ಸೊ ಮಿನಿಮಮ್ 2 ಇರಲೇಬೇಕು. ಆಲ್ರೆಡಿ ಆ ಪೆನ್ನನ್ನು ಸೊ ನೀವು ಮೊದಲೇ ಇವತ್ತೇ ಸ್ವಲ್ಪ ಅದನ್ನು ಬರೀರಿ, ಹೌದಾ. ಬರೆದು ಅದನ್ನು ಸ್ವಲ್ಪ ಏನು ಮಾಡ್ಕೊಳ್ಳಿ, ಸೊ ಫ್ರೀ ಮಾಡ್ಕೊಂಡ್ಬೇಡಿ, ಸರಿನಾ. ಯಾವ ಪೆನ್ ನಿಮಗೆ ಕರೆಕ್ಟ್ ಅನಿಸುತ್ತೆ ಅದನ್ನು ಯೂಸ್ ಮಾಡಿ, ಓಕೆ. ಸೊ ಅದು ಒಂದು ಪಾಯಿಂಟು. ಪೆನ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ನೀರಾಡಲಿಕ್ಕೆ ಆಗುತ್ತೆ ಅಂತಂದರೆ ಆಲ್ರೆಡಿ ಸೆಂಟ್ರಲ್ಲೇ ಸೊ ನೀರಿಂದು ಒಂದು ವ್ಯವಸ್ಥೆ ಮಾಡಲಾಗಿರುತ್ತೆ. ಆದರೂ ಕೂಡ ಮತ್ತೆ ನಿಮಗೆ ನೀರು ಕುಡಿಯುವಂಥ ಅವಶ್ಯಕತೆ ಇರುತ್ತೆ ಅಂತಂದರೆ ಸೊ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥ ಸಜೆಷನು, ದಯವಿಟ್ಟು ಈ ಥರ ಬಾಟಲನ್ನು ಯೂಸ್ ಮಾಡಬೇಡಿ. ಸೊ ಇದು ಅಲೋವಿಲ್ಲ, ಹೌದಾ. ಟ್ರಾನ್ಸ್ಪರೆಂಟ್ ಇರುವಂಥ ಬಾಟಲನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಇರುವಂಥವು ಸೊ 10 ರೂಪೀಸ್ ವಾಟರ್ ಬಾಟಲ್ ಸಿಗುತ್ತೆ, ಇಲ್ಲಾಂದರೆ ಸೊ 20 ರೂಪೀಸ್ 1 ಲೀಟ್ರ್ ಇರೋದು ತೊಗೊಂಡು ಹೋಗಿ, ಸರಿನಾ. ಸೊ ಇದು ನೀವು ತೊಗೊಂಡು ಹೋಗಲೇಬೇಕಾಗಿರುವಂಥದ್ದು ಸೊ ಒಂದು ವಸ್ತು. ಅದಾದ ನಂತರ ಸೊ ಇಲ್ಲಿ ಕಂಪಾಸ್ ಬಾಕ್ಸು ಬೇಕಾಗುತ್ತೆ ಸ್ನೇಹಿತರೆ. ಕನ್ನಡಕ್ಕೆ ಬೇಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಸೊ ಬಟ್ ನನ್ನ ಎಕನಾಮಿಕ್ಸಿಗೆ ಬೇಕಾಗುತ್ತೆ. ಬರೀ ಜಸ್ಟ್ ಬಾಕ್ಸ್ ತೋರಿಸ್ತಾ ಇದ್ದೀನಿ, ಒಳಗಡೆ ಏನೂ ಇಲ್ಲ, ಬಟ್ ಇರಬೇಕಾಗುತ್ತೆ, ಹೌದಾ. ಸೊ 180 ಡಿಗ್ರಿ ಕೋನ ಮಾಪಕ ಇರಬೇಕಾಗುತ್ತೆ. ಸೊ ಇವೆಲ್ಲನೂ ಕೂಡ ಬೇಕಾಗುತ್ತೆ, ಸ್ಕೇಲ್ ಬೇಕಾಗುತ್ತೆ, ಎಲ್ಲನೂ ಬೇಕಾಗುತ್ತೆ ನಮಗೆ. ಅದಾದ ನಂತರ ಎಕನಾಮಿಕ್ಸ್ಗೆ ಬಂದಾಗ ಸೊ ಇದು ನಮ್ಮ ಕ್ಯಾಲ್ಸಿ, ಸಿಂಪಲ್ ಕ್ಯಾಲ್ಸಿ ಬೇಕಾಗುತ್ತೆ. ಸ್ಟ್ಯಾಟಿಸ್ಟಿಕ್ ಸ್ಟೂಡೆಂಟ್ಸ್ಗಳಿಗೆ ಸೊ ಏನಾಗಿದೆ, ಸೈಂಟಿಫಿಕ್ ಕ್ಯಾಲ್ಸಿ ಅಲೌ ಇದೆ, ಅವರಿಗಿದೆ, ಬಟ್ ನಮಗಿಲ್ಲ, ಹೌದಾ. ಎಕನಾಮಿಕ್ಸ್ ಬರುವಂಥ ವಿದ್ಯಾರ್ಥಿಗಳಿಗೆ ಏನಿದೆ ಅಂದರೆ ಸಿಂಪಲ್ ಕ್ಯಾಲ್ಸಿ ಅಲೌ ಇದೆ, ನೆನಪಿರಲಿಲ್ಲ ನಿಮಗೆ, ಹೌದಾ. ಯಾಕಂದರೆ ನಮ್ಮದು ಪ್ರಾಬ್ಲಮ್ಸ್ ಇರ್ತಾವೆ. ಈ ಸಲ ಅಂತೂ ಕಂಪಲ್ಸರಿ 1-2 ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಉದಾಹರಣೆಗೆ GDP, ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಇದೆಯಲ್ಲ, 6 ಮಾರ್ಕ್ಸ್ ಸಿಗುತ್ತಲ್ಲ, ಅದರಲ್ಲಿ ಪ್ರಾಬ್ಲಮ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ಸು ಬಂತು ಅಂದರೆ ನಿಮಗೆ ಅಲ್ಲಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡಬೇಕಾಗುತ್ತೆ ಸ್ನೇಹಿತರೆ. NNP, GDP, ಎಟ್ ಫ್ಯಾಕ್ಟರ್ ಕಾಸ್ಟು, GDP, ಸೊ ಎಟ್ ಮಾರ್ಕೆಟ್ ಪ್ರೈಸು, MP, ಈ ಥರ ಎಲ್ಲ ಇರುತ್ತಲ್ಲ, ಅದಕ್ಕೆ ನಿಮ್ಗೆ ಕ್ಯಾಲ್ಸಿ ಬೇಕಾಗುತ್ತೆ. ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಇರುತ್ತೆ, ಸೊ ಇಂಥವೆಲ್ಲನೂ ಇರುತ್ತೆ. ಅದಕ್ಕೋಸ್ಕರ ಸೊ ನೀವೇನು ಮಾಡಬೇಕು, ಕ್ಯಾಲ್ಸಿನ ಯೂಸ್ ಮಾಡಬೇಕಾಗತ್ತೆ, ಅದನ್ನು ಕ್ಯಾರಿ ಮಾಡಿ, ಸರಿನಾ. ಇಷ್ಟು ನನ್ನ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಸೊ ಬೇಕಾಗಿರುವಂಥದ್ದು. ಮತ್ತು ಬೇರೆ ಸಬ್ಜೆಕ್ಟಿಗೆ ಬೇರೆ ರೀತಿಯಾದಂಥ ಒಂದಿಷ್ಟು ನಿಮ್ಗೆ ಆಲ್ರೆಡಿ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ನಿಮಗೆ ಹೇಳಿರ್ತಾರೆ. ಅದರ ಜೊತೆಗೆ ಪ್ಯಾಡ್ ಒಂದು ಬೇಕಾ ಅಂತಂದರೆ ಸೊ ನೋಡಿ ವಿದ್ಯಾರ್ಥಿಗಳಿಗೆ ಕೆಲವು ಕಡೆ ಅಲೌ ಮಾಡ್ತಾರೆ, ಕೆಲವು ಕಡೆ ಕೊಡುವುದಿಲ್ಲ. ಸೊ ಡೆಸ್ಕ್ ಇತ್ತು ಅಂದರೆ ಅಲ್ಲೇ ಇಟ್ಟು ಬರೀರಿ ಅಂತಲೂ ಕೆಲವರು ಹೇಳ್ತಾರೆ. ಸೊ ನಾವು ಆದಷ್ಟು ನಮ್ಮ ಕಡೆಯಿಂದ ಟ್ರಾನ್ಸ್ಪರೆಂಟ್ ಇರುವಂಥ ಪ್ಯಾಡನ್ನು ನೀವು ಯೂಸ್ ಮಾಡಿದ್ರೆ ಬೆಟ್ರು, ಹೌದಾ, ಉತ್ತಮ. ಸೊ ನಿಮ್ಮ ಮುಖ ಅದರಲ್ಲಿ ಕಾಣಬೇಕು ಆ ಥರ. ಸೊ ಅದು ಏನೂ ಬರಲಾರ್ದಿತ್ತು ಅಂತಂದರೆ ಅದನ್ನು ಸೊ ತೊಗೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ, ಸರಿನಾ. ಇಷ್ಟು ನೀವು ಎಕ್ಸಾಮಿಗೆ ಹೋಗುವಂಥ ಅವಶ್ಯಕತೆ ಇದೆ, ಹೌದಾ. ಇದಾದ ನಂತರ ನೆಕ್ಸ್ಟ್ ನೀವು ಎಕ್ಸಾಮ್ ಹೇಗೆ ಬರೀಬೇಕು ಅಂತಂದಾಗ ಸೊ ಆಲ್ರೆಡಿ ನಿಮ್ಗೆ ಹೇಳೋದಲ್ಲ, 15 ನಿಮಿಷ ಮೊದಲೇ ನಿಮ್ಗೆ ಏನಾಗುತ್ತೆ ಅಂದರೆ ಕ್ವಶನ್ ಪೇಪರನ್ನು ಬಂದಿರುತ್ತೆ. ಅದರಲ್ಲಿ ನೀವು ಚೆನ್ನಾಗಿ ತಾಳ್ಮೆಯಿಂದ, ಪೇಷನ್ಸಿಂದ ಎಷ್ಟೆಷ್ಟು ಯಾವ ಭಾಗದಲ್ಲಿ ಬಿಡಿಸ್ಬೇಕು ಅನ್ನೋಂಥದ್ದು ಕ್ಲಿಯರ್ ಮಾಡ್ಕೊಳ್ಳಿ,
ಹೌದಾ. ಸೊ ಅದು ನಿಮ್ಗೆ ಸಬ್ಜೆಕ್ಟಿಗೆ ಬಿಟ್ಟಿದ್ದು. ಹಿಂದಿಯಲ್ಲಿ ಎಷ್ಟು ಬಂದಿರುತ್ತೆ ಪ್ರಶ್ನೆ, ಎ ಭಾಗದಾಗ ಎಷ್ಟು ಇರುತ್ತೆ, ಬಿದಾಗ ಎಷ್ಟು, ಸಿದಾಗ ಎಷ್ಟು, ಡಿದಾಗ ಎಷ್ಟು ಅಂತ ಇರುತ್ತೆ. ಕನ್ನಡ ಒಳಗೂ ಹಾಗೆ ಇರುತ್ತೆ, ಅ ಬ ಕ ಅಂತ. ಹೌದಾ. ಸೊ ಅಲ್ಲಿ ಯಾವ ರೀತಿಯಾಗಿರುತ್ತೆ ಪತ್ರಲೇಖನ ಅವೆಲ್ಲ ಬಂದಿರುತ್ತೆ. ಅವೆಲ್ಲ ಯಾವಾಗ ಬರಬೇಕು ಅನ್ನೋಂಥದ್ದು ಫಸ್ಟು ಎ ಭಾಗನೇ ಬರಿಬೇಕಾಗುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ಸೊ ಅದು ಏನು ರೂಲ್ಸ್ ಇದೆಯಲ್ಲ ಆ ರೂಲ್ಸ್ ಪ್ರಕಾರ ನೀವನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ. ಸರಿನಾ. ಇಷ್ಟು ನಿಮ್ಗೆ ನಾ ಜನರಲ್ ಆಗಿ ಎಲ್ಲ ನನ್ನ ಮುದ್ದು ಮಕ್ಕಳ ಕರ್ನಾಟಕದಾದ್ಯಂತ ಬರುವಂಥ ಮುದ್ದು ಮಕ್ಕಳಿಗೆ ಸೊ ಕೊಡುವಂಥ ಒಂದು ಗೈಡ್. ಸರಿನಾ. ಸೊ ಈ ಒಂದು ವಿಷಯವನ್ನು ನಾನು ಎಲ್ಲರಿಗೂ ಹೇಳಬೇಕಾಗಿತ್ತು. ಇವಾಗ ನನ್ನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ನನ್ನ ಒಂದು ವಿಷಯ ಅಂತಂದರೆ ಎಕನಾಮಿಕ್ಸ್. ಹೌದಾ. ಅರ್ಥಶಾಸ್ತ್ರದ ಕುರಿತಾಗಿರುವಂಥ ಸುಮಾರು ಪ್ರಶ್ನೆಗಳಿದ್ದಾವೆ ಮಕ್ಕಳಿಗೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾಯಿಲ್ಲ ಸರ್, ಹೇಗೆ ಟೈಮ್ ಮಾಡಬೇಕು ಅಂತ. ಸೊ ಅದಕ್ಕೆ ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೊಂದು ನನ್ನ ಮಕ್ಕಳಿಗೆ ಹೇಳಿದ್ದೆ. ಸೊ ಅದನ್ನೇ ನಿಮ್ಗೆ ಕೊಡ್ತಾ ಇದ್ದೀನಿ. ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 13ನೇ ತಾರೀಕಿಗೆ ಇದೆಯಲ್ಲ ನನ್ನ ಪೇಪರ್ಸು. ಸೊ ಹಾಗಾಗಿ ಅಲ್ಲಿ ತನಕ ನಿಮಗೆ ಸ್ವಲ್ಪ ಟೈಮನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಅದು ಸರಿ ಹೊಂದುತ್ತೆ. ಹೌದಾ. ಅದೊಂದು. ಮತ್ತು ಭಾಳಷ್ಟು ಜನ ಏನು ಕೇಳ್ತಾ ಇದ್ದೀರಿ ಅಂದರೆ ಬ್ಲೂ ಪ್ರಿಂಟ್ ಬೇಕು ಅಂತ ಕೇಳಿದಿರಿ. ಹೌದಾ. ಇಂಪಾರ್ಟೆಂಟ್ ಕ್ವಶನ್ ಕೊಡ್ರಿ ಅಂತ ಕೇಳಿದಿರಿ. ಸುಮಾರು ಪ್ರಶ್ನೆಗಳಿದೆ ಸ್ನೇಹಿತರೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳಂತಂದರೆ ನೋಡಿ ಈ ವರ್ಷ ಕೊಡೋದು ಕಠಿಣ ಇದೆ. ಸೊ ಆಲ್ರೆಡಿ ನಾನು ಆದರೂ ಕೂಡ ಏನು ಮಾಡಿದ್ದೀನಿ, ಈ ಪಾಠ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಮತ್ತು ಡಿ ಮಾಡಿದ್ದೀನಿ, ಸಿ ಮಾಡಿದ್ದೀನಿ, ಬಿಗಳನ್ನು ಸಪ್ರೇಟ್ ಇದ್ದಾವೆ. ಹೌದಾ. ಎ ಪಾರ್ಟ್ ಮೇಲೂ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ ಅಂತಂದರೆ ವಿಡಿಯೋ ಮಾಡಿದ್ದೀನಿ. ಎಲ್ಲ ಭಾಗದ ಮೇಲೆ ಸಪ್ರೇಟ್ ಇದೆ. ಅವುಗಳನ್ನು ನೀವು ನೋಡಿಕೊಂಡ್ರೆ ನಿಮ್ಗೆ ಸಾಕಾಗುತ್ತೆ. ಒಂದು ಪಾಯಿಂಟ್ ಇಷ್ಟೆಲ್ಲ ಆದರೂ ಸಹ ಔಟ್ ಆಫ್ 80 ಆಗುತ್ತಾನಂತ ಕ್ವಶನ್ ಮಾರ್ಕ್ ಕೇಳಿದ್ರೆ ಖಂಡಿತ ಸೊ ನನಗೂ ಕೂಡ ಡೌಟ್ ಇದೆ. ಸೊ 80 ಆಗೋದು ಈ ವರ್ಷ ಕಠಿಣ ಇದೆ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು 20% ಏನಾಗ್ತಾ ಇದೆ, ಡಿಫಿಕಲ್ಟೀಸ್ ಆಗ್ತಾ ಇದೆ. ಹೌದಾ. ಸೊ ಅಲ್ಲಿ ಏನಾಗ್ಬೋದು, ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಆಗಿರ್ಬೋದು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗಾಗಿರ್ಬೋದು, ಅಥವಾ ಒನ್ ವರ್ಡ್ ಒಳಗಾಗಿರ್ಬೋದು, ಒಂದಿಷ್ಟು ಹೊಸ ತರಹದಂಥ ಪ್ರಶ್ನೆಗಳನ್ನು ಬರುವಂಥ ಸಾಧ್ಯತೆ ಇದೆ ಎಕನಾಮಿಕ್ಸ್ ಒಳಗೆ. ಹಾಗಾಗಿ ಸೊ ಎಲ್ಲಿಂದ ಬರುತ್ತೆ, ಏನು ಔಟ್ ಆಫ್ ಸಿಲೆಬಸ್ಸಾ? ಇಲ್ಲ. ನಾವೇನು ಒಂದು ವರ್ಷ ಕಲ್ತೀವಲ್ಲ ಮಕ್ಕಳೇ, ಆ ಒಂದು ವರ್ಷದ ಒಳಗಡೆ ಏನಿದೆ ಅಂದರೆ ನಮ್ಮ ಸಬ್ಜೆಕ್ಟ್ ಒಳಗಡೆ ಕಾನ್ಸೆಪ್ಟ್ ಮೇಲ್ಗಡೆ ಪ್ರಶ್ನೆಗಳನ್ನು ಮಾಡುವಂಥ ಸಾಧ್ಯತೆಗಳು ತುಂಬ ಇದೆ. ಹೌದಾ. ಸೊ ಅದಕ್ಕೋಸ್ಕರ ಅಂದರೆ ಹೇಗೆ, ಸೊ ಉದಾಹರಣೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಐಡಿಯಾ ಬರ್ಬೋದು. ಅದನ್ನು ಕೂಡ ನೀವು ನೋಡಿರ್ತೀರಿ. ಈ ಫಾರ್ ಎಕ್ಸಾಂಪಲ್ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಲ್ಲ. ಸೊ ಅಲ್ಲಿ ನೋಡಿ ಸ್ನೇಹಿತರೆ, ಉತ್ಪಾದನಾ ಸಾಧ್ಯತೆ ಗಡಿ ಬಗ್ಗೆ ಅಥವಾ ಉತ್ಪಾದನಾ ಸಾಧ್ಯತೆ ಒಂದು ಬಿಂದು ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಅದು 4 ಮಾರ್ಕ್ಸ್ ಬಂತು ಅಂದರೆ ಅಲ್ಲಿ ಡೈಗ್ರಾಮ್ ಹಾಕ್ತೀವಿ, ಒಂದು ಟೇಬಲ್ ರಚನೆ ಮಾಡ್ಕೋತೀವಿ, ರಚನೆ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸರಿನಾ. ಅದು ಥಿಯರೋಟಿಕಲಿ ಬಂತು ಅಂದರೆ ಡೈಗ್ರಾಮೆಟಿಕ್ ಮತ್ತು ಅವೆಲ್ಲನೂ ಕೂಡ ಕಾನ್ಸೆಪ್ಟ್ ಮೇಲೆ ಎಕ್ಸ್ಪ್ಲೇನ್ ಮಾಡಿ ಬರ್ತೀವಿ. ಅಲ್ಲಿ 4 ಮಾರ್ಕ್ಸನ್ನು ತೊಗೊಂಡು ಬರ್ತೀವಿ. ಸರಿನಾ. ಓಕೆ. ಈಗ ಇದೇ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಥರ ಪ್ರಶ್ನೆಗಳನ್ನು ಕೇಳ್ಬೋದು ಒನ್ ವರ್ಡ್ ಒಳಗೆ. ಹೌದಾ. ಈ ಉದಾಹರಣೆ ಹೆಂಗಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಏನಂದರೆ ಉತ್ಪಾದನಾ ಸಾಧ್ಯತೆ ಗಡಿಯ ಕೆಳಗೆ ಇರುವ ಬಿಂದುವನ್ನು ಏನನ್ನು ಸೂಚಿಸುತ್ತದೆ ನೋಡಿ ಸ್ನೇಹಿತರೆ. ಹೌದಾ. ಸೊ ನಾವು ಪಾಠ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ನಾವು ಆನ್ಸರ್ ಮಾಡಿರ್ತೀವಿ. ಹೌದಾ. ಏನು, ಸೊ ಉತ್ಪಾದನಾ ಸಾಧ್ಯತೆ ಗಡಿ ಅಂತಂದರೆ ಈಗ ಸೊ ಏನಾಗಿದೆ ಅಂದರೆ ಇಂಡಿಫರೆನ್ಸ್ ಕರ್ವ್ ಲೆಫ್ಟ್ ಟು ರೈಟಿಗೆ ಡೌನ್ವರ್ಡ್ ಇರ್ತಿತ್ತಲ್ಲ ಸ್ಲೋಪ್ ಆಗಿ, ಈಗೇನಾಗ್ತದೆ ಕಾನ್ಕೇವ್ ಟು ದಿ ಒರಿಜಿನ್ ಇರುತ್ತೆ, ಕಾನ್ವೆಕ್ಸ್ ಟು ದಿ ಒರಿಜಿನ್ ಇರಲ್ಲ, ಈ ಥರ ಇರುತ್ತೆ. ಸರಿನಾ. ಇವಾಗ ಸೊ ಇಲ್ಲಿ ಮೇಲ್ಗಡೆ ಡಿ ಇತ್ತು ಅಂದರೆ ಒಳಗಡೆ ಸಿ ಇದೆ ಅಂತ ಅನ್ಕೊಳ್ಳೋಣ. ಉಳಿದಿದ್ದು ಎ ಬಿ ಮತ್ತು ಈ ಥರ ಎಲ್ಲ ಇರುತ್ತೆ ಅಲ್ಲ. ಈಗ ಸಿ ಬಿಂದು ಅಂದರೆ ಒಳಗಡೆ ಇರುವಂಥ ಬಿಂದುವನ್ನು ಕೇಳ್ತಾ ಇದ್ದಾನೆ. ಈ ಬಿಂದು ಏನನ್ನು ಸೂಚಿಸುತ್ತೆ ಅಂದರೆ ಇದು ಫಿಲಾಸಫಿಕಲ್ ಆಗಿ ಕಾನ್ಸೆಪ್ಟ್ ಮೇಲೆ ಕೇಳುವಂಥದ್ದು. ಅಂದರೆ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ ಅಂತ ಕೇಳ್ತಾ ಇದ್ದಾನೆ. ಸೊ ಅದನ್ನು ನಿಮ್ಮ ಪ್ರಶ್ನೆ ಮಾಡ್ತಾ ಇದ್ದೇನೆ ಒನ್ ವರ್ಡಲ್ಲಿ, ನೆನ್ಪಿಟ್ಕೊಳ್ಳಿ. ಹೌದಾ. ಸೊ ರಿವೈಸ್ ಕ್ವಶನ್ ಬ್ಯಾಂಕ್ನಲ್ಲೂ ಬಂದಿದೆ. ಬಟ್ ಇದೇ ಥರ ಒಂದು ಸೊ ಸಾಕಷ್ಟು ಬೇರೆ ಬೇರೆ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಸ್ನೇಹಿತರೆ. ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೌದಾ. ಹಾಗಾದರೆ ಅಲ್ಲಿ ಏನು ಬರೀಬೇಕು ಆನ್ಸರ್ ಅಂದರೆ ಉತ್ಪಾದನಾ ಸಾಧ್ಯತೆಗಳ ಗಡಿಯ ಕೆಳಗೆ ಇರುವಂಥ ಸೂಚಿಸುವ ಬಿಂದು ಅಂತಂದರೆ ಸೊ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ಅದಕ್ಷವಾಗಿ ಬಳಸಲ್ಪಡುತ್ತೆ ಇದೆ. ಹೌದಾ. ಸೊ ಅಲ್ಲಿ ಅದನ್ನು ನಾವು ಸಮರ್ಥವಾಗಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅರ್ಥ ನಮ್ಮ ಎಕಾನಮಿ. ಸೊ ಈ ಥರ ಒಂದು ಆ ಕಾನ್ಸೆಪ್ಟ್ ಇರುವಂಥದ್ದು. ಇದನ್ನು ನೀವು ಅರ್ಥ ಮಾಡ್ಕೊಂಡಿರಂದರೆ ನೀವು ಅದು ಆ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಬರ್ತೀರಿ, ಇಲ್ಲಾಂದರೆ ಇಲ್ಲ, ಆ ಥರ. ಸೊ ಅದಕ್ಕೆ ಈ ಥರ. ಈಗ ಮತ್ತೆ ಮಾರುಕಟ್ಟೆ ಒಂದು ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ಅವಾಗ ಎಕ್ಸಾಂಪಲ್ ಹೌದಾ ಯಾವುದು ಇರ್ಬೋದು ಅಂತ ಈ ಥರ ಕೇಳ್ಬೋದಲ್ಲ. ಮಿಶ್ರ ಆರ್ಥಿಕತೆಗೆ ಉದಾಹರಣೆಗೆ ಅಂತ ಕೇಳ್ಬೋದು. ಹೌದಾ. ಮಿಶ್ರ ಆರ್ಥಿಕತೆಗೆ ಭಾರತ ಮತ್ತು ಬ್ರೆಜಿಲ್ ನೆನ್ಪಿಟ್ಕೊಳ್ಳಿ, ಇವೆರಡು ರಾಷ್ಟ್ರ ಸಾಕು. ಮತ್ತು ಅದಾದ ನಂತರ UK ಮತ್ತು US ಏನಿದಾವ, ಸೊ ಇದು ಏನಂದರೆ ಬಂಡವಾಳಶಾಹಿ ಅಥವಾ ಈ ಮಾರುಕಟ್ಟೆ ಆರ್ಥಿಕತೆಗೆ ಉದಾಹರಣೆ. ಸರಿನಾ. ಓಕೆ. ಅದಾದ ನಂತರ ನೆಕ್ಸ್ಟ್ ಏನಂತಂದರೆ ಈಗ ಸಮಾಜವಾದಿ ಆರ್ಥಿಕತೆಗೆ ಅಂತಂದಾಗ ಇಲ್ಲಿ ಪ್ರಶ್ನೆ ಬರುತ್ತೆ. ಸೊ ಉದಾಹರಣೆ ಕೊಡಿ ಅಂತಂದಾಗ ಅರ್ಥ ಆದರೆ ಬರ್ತೀರಿ, ಬಟ್ ಅದು ಉದಾಹರಣೆ. ಸೊ ಇಲ್ಲಿ ಕಾಂಪ್ಲಿಕೇಶನ್ಸ್ ಇದೆ ಸ್ನೇಹಿತರೆ. ರಷ್ಯಾ ಅಂತ ಇದೆ, ಚೈನಾ ಇದೆ, ವಿಯೆಟ್ನಾಂ, ಕ್ಯೂಬಾ, ಸೊ ಮತ್ತೆ ಅಂತಂದರೆ
ಉತ್ತರ ಕೊರಿಯಾ. ಸೊ ಇಷ್ಟು 5 ರಾಷ್ಟ್ರಗಳಿದೆ. ಈ 5 ರಾಷ್ಟ್ರಲ್ಲಿ ಸೊ 5 ಬರಿಬೇಕಾ? ಇಲ್ಲ, 1 ಬರಿಬೇಕು. ಅದಕ್ಕೆ ನನ್ನ ಪ್ರಕಾರ ಚೀನಾ ಬೇಡ, ರಷ್ಯಾ ಬೇಡ. ಯಾಕಂದರೆ ಚೀನಾ ಮತ್ತು ರಷ್ಯಾ ಆಲ್ಮೋಸ್ಟ್ ಆಲ್ ಏನಾಗಿದೆ ಅಂದರೆ ಅಲ್ಲಿ ಸಮಾಜವಾದಿಯ ಒಂದು ಏನು ವ್ಯವಸ್ಥೆ ಇದೆ, ಸೊ ಲಕ್ಷಣಗಳೇನಿದಾವ ಅದನ್ನು ಹೋಗಿ ಏನಾಗ್ತಾ ಇದೆ ಅಂದರೆ ಅದು ಮಾಡಿಫೈ ಆಗಿದೆ. ಅಲ್ಲಿ ಒಂದಿಷ್ಟು ಏನಾಗಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿದೆ, FDI ಬಂದಿದೆ. ಇವೆಲ್ಲ ಗುಣಲಕ್ಷಣ ಎದುರದೊಂದು ಬಂಡವಾಳಶಾಹಿ ಇದು, ಹೌದಾ, ಮಾರುಕಟ್ಟೆ ಆರ್ಥಿಕತೆ ಇದೆ. ಹಾಗಾಗಿ ಸೊ ಅಲ್ಲಿ ಅವು 2 ರಾಷ್ಟ್ರಗಳನ್ನು ಕೈ ಬಿಡಬೇಕಾಗತ್ತೆ, ಹೌದಾ. ಅವು ಪ್ಯೂರ್ ಅನ್ಸ್ಕೊಳ್ಳೋದಿಲ್ಲ. ಈಗ ಉಳಿತು ಯಾವುದು? ಕ್ಯೂಬಾ, ನೆನ್ಪಿಟ್ಕೊಳ್ಳಿ. ಉತ್ತರ ಕೊರಿಯಾ, ಸರಿನಾ. ಮತ್ತು ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಸೊ ಉತ್ತರ ಕೊರಿಯಾ ಆದ ನಂತರ ವಿಯೆಟ್ನಾಂ, ಕ್ಯೂಬಾ. ಈ 3 ರಾಷ್ಟ್ರಗಳಲ್ಲಿ ಒಂದು ಹೆಸರನ್ನು ಬರೆದ್ರೆ ಸಾಕಾಗುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ನೀವೇನು ಮಾಡಬೇಕಾಗತ್ತೆ ಅಂದರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ, ಹೌದಾ. ಅದಾದ ನಂತರ RBI ಗವರ್ನರ್ ಯಾರು ಅಂತ ಗೊತ್ತಿರಬೇಕು ನಿಮಗೆ. ಪ್ರಸ್ತುತ ನೀವೇನು ಮಾಡಿದ್ರೆ ರಘುರಾಮ್ ರಾಜನ್ನ ಅಥವಾ ಶಕ್ತಿಕಾಂತ್ ದಾಸ್ ಅಂತ ಬರೆದು ಬಂದರೆ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಈಗ ಎಟ್ ಪ್ರೆಸೆಂಟ್ ಸಂಜಯ್ ಮಲ್ಹೋತ್ರಾ ಆಗಿದ್ದಾರೆ, ಹೌದಾ, ಅದು ಕೇಳ್ಬೋದು ನಮ್ಗೆ. ಮತ್ತು ಅದ್ರ ಜೊತೆಗೆ ಹಣಕಾಸಿನ ವಿತ್ತ ಮಂತ್ರಿ ಕೇಳ್ಬೋದು, ನೆನಪಿರಲಿ. ಯಾಕೆ? ನಮಗೆ ಎಕನಾಮಿಕ್ಸ್ಗೆ ರಿಲೇಟೆಡ್ ಇದೆ, ಹಾಗಾಗಿ ಕೇಳ್ಬೋದು, ನೆನಪಿಟ್ಕೊಳ್ಳಿ, ವಿತ್ತ ಮಂತ್ರಿ. ಸೊ ಇಂಥವು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ, ಹೌದಾ. RBI ಯಾವಾಗ ರಾಷ್ಟ್ರೀಕರಣ ಮಾಡಲಾಯಿತು ಅದು ನೀವು ಬರ್ತೀರಿ, ಹೌದಾ. ಯಾಕಂದರೆ ನಾವು ಪಾಠ ಮಾಡೋಕೆ ಹೇಳಿರ್ತೀವಿ ಲೆಕ್ಚರ್ಸು 1949 ಜನವರಿ 1 ಆ ಥರ ಒಂದು ಬರ್ತೀರಿ, ನ್ಯಾಷನಲೈಸ್ಡ್ ಆಗಿದ್ದು. ಅದನ್ನೇ ಆ್ಯಕ್ಟ್ ಬಂತು ಅಂದರೆ 1934 ಜಾರಿಯಾಗಿದ್ದು 35 ಈ ಥರ. ಸೊ ಇಂಥವೇ ಒಂದಿಷ್ಟು ನೀವು ಏನು ಮಾಡಬೇಕಾಗತ್ತೆ, ಫೋಕಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನನ್ನ ಮಕ್ಕಳಿಗೆ ಈ ವರ್ಷ ಒಂದಿಷ್ಟು ಮಕ್ಕಳಿಗೆ ಏನು ಮಾಡಿದ್ದೀನಿ ಅಂತಂದರೆ NCERTಯನ್ನು ಓದೋಕ್ಕೆ ಹೇಳಿದ್ದೀನಿ. ಸೊ ಓದಿದ್ದಾರೆ, ಆಲ್ರೆಡಿ ಮೆಂಟಲಿ ರೆಡಿ ಆಗಿದ್ದಾರೆ ನಮ್ಮ ಮಕ್ಕಳು. ಸೊ ಕರ್ನಾಟಕದಾದ್ಯಂತ ಸೊ ನೀವು ಕೂಡ ಇರುವಂಥ ಮಕ್ಕಳು ಸ್ವಲ್ಪ ತಯಾರಾಗಬೇಕಾಗತ್ತೆ. ಈ ಥರ ಒಂದು ವಿಚಾರನ ನೀವು ಮಾಡ್ಕೊಳ್ಳಿ, ಅಂದಾಗ ಮಾತ್ರ ಎಕನಾಮಿಕ್ಸು ಔಟ್ ಮಾಡ್ಬೋದು, ಸರಿನಾ. ನನ್ನ ಪ್ರಕಾರ ಈ ಸಲ 75 to 78 ಮಾಡಿದ್ರೆ ಸೊ ನಾನಂತೂ ಇಷ್ಟು ಖುಷಿ ಪಡ್ತೀನಿ. ಯಾಕಂದರೆ ಸೊ ನನ್ನ ಪ್ರಿಡಿಕ್ಷನ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಹೌದಾ. ಪ್ರತಿ ವರ್ಷವೂ ಕೂಡ ಸೊ ಈ ಪ್ರಶ್ನೆಗಳು ಬರುತ್ತೆ ಅಂತ ನಾವು ಹೇಳ್ಬೋದಿತ್ತು, ಡೆಫಿನೆಟಾಗಿ ಹೀಗೆ ಬರುತ್ತೆ ಅಂತ ಹೇಳ್ಬೋದಿತ್ತು. ಬಟ್ ಈ ವರ್ಷ ಸ್ವಲ್ಪ ಟಫ್ ಇದೆ ನಮಗೆ. ಹಾಗಾಗಿ ಸೊ ಯಾವುದೇ ರೀತಿಯಾದಂಥ ಒಂದು ಭಯ ಬೇಡ. ನಾನು ಭಯ ಹುಟ್ಟಿಸ್ತಾ ಇದ್ದೇನಂತಲ್ಲ, ಪ್ರಶ್ನೆ ಪತ್ರಿಕೆ ಭಾಳ ಡಿಫಿಕಲ್ಟೀಸ್ ಇರುತ್ತೆ ಅಂತಿಲ್ಲ. ಸೊ ಎಲ್ಲ 3 ಥರದ ಒಂದು ಇದನ್ನು ಇಟ್ಕೊಂಡೇ ಪೇಪರನ್ನು ಸೆಟ್ ಮಾಡಬೇಕಾಗಿರುತ್ತೆ, ಹೌದಾ. ಸೊ ಅದಕ್ಕೋಸ್ಕರ ಎವರೇಜ್ ಸ್ಟೂಡೆಂಟ್ಸು ಇರ್ತಾರೆ, ಅವರು ಬರೆಯೋರು ಇರ್ತಾರೆ. ಸೊ ಮತ್ತು ಅದಕ್ಕಿಂತಲೂ ಕೆಳಗಡೆ ಇರುವಂಥ ಒಂದಿಷ್ಟು ಮಕ್ಕಳು ಇರ್ತಾರೆ. ಮತ್ತು ಸೊ ಏನಂದರೆ ಒಂದಿಷ್ಟು ಲೈಕ್ ಏನಂದರೆ ಸ್ಕೋರ್ ಮಾಡುವಂಥ ಮತ್ತು ಮಕ್ಕಳು ಇರ್ತಾರೆ. ಸೊ ಅದಕ್ಕೆ 3 ಹಂತದ ವಿದ್ಯಾರ್ಥಿಗಳ ಒಂದು ಆಧಾರವನ್ನು ಇಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಾಗುತ್ತೆ, ಹೌದಾ. ಹಾಗಾಗಿ ಈ ಸಲ ಸ್ವಲ್ಪ ಡಿಫಿಕಲ್ಟೀಸು ಜಾಸ್ತಿ ಮಾಡಲಾಗಿದೆ. ಅದಕ್ಕೋಸ್ಕರ ಒಂದಿಷ್ಟು ನಿಮಗೆ ಪ್ರಶ್ನೆಗಳಲ್ಲಿ ಒಂದಿಷ್ಟು ಏನಾಗುತ್ತೆ ಅಂದರೆ ಗೊಂದಲಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಅದು ಪಾರ್ಟ್ ಎನಲ್ಲಿ ನಾನು ಅಂದ್ಕೊಂಡಿದ್ದೀನಿ. C ಮತ್ತು D, E ಬಂದರೆ ಏನು ತೊಂದರೆ ಇಲ್ಲ, ಯಾಕಂದರೆ ಆಪ್ಷನ್ಸ್ ಇರುತ್ತೆ, ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ನೀವು ಆರಾಮಾಗಿ ಅಲ್ಲಿ ಬರ್ಬೋದು, ಅಲ್ಲಿ ಏನು ಡಿಫಿಕಲ್ಟೀಸ್ ಆಗೋದಿಲ್ಲ ಸ್ನೇಹಿತರೆ. B C D E, ಹೌದಾ. ನನಗೆ ಸೊ ಡೌಟ್ ಇರೋದು ಎ ಸೆಕ್ಷನಲ್ಲಿ ಏನಾದರೂ ಸ್ವಲ್ಪ ಕಾನ್ಸೆಪ್ಟ್ ಮೇಲೆ ಏನಾದರೂ ಪ್ರಶ್ನೆ ಮಾಡಿದ್ರು ಅಂತಂದರೆ ಅಲ್ಲಿ ಸ್ವಲ್ಪ ಮಕ್ಕಳು ಗೊಂದಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ, ಸರಿನಾ. ಎಸ್, ಓಕೆ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸಮಯದ ಬಗ್ಗೆ ನೀವು ಕೇಳಿದ್ರಿ. ಸೊ ಇದನ್ನು ಸ್ವಲ್ಪ ನಿಮಗೆ ನನಗೆ ಎಕನಾಮಿಕ್ಸ್ ರಿಲೇಟೆಡ್ ಆಗಿ ನಾನು ಮಾಡಿದ್ದು, ಹೌದಾ. ಬೇರೆ ಸಬ್ಜೆಕ್ಟ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಅದಕ್ಕೆ ಏನೇನು ಕೊಡಬೇಕಂತ. ನಮ್ಮಲ್ಲಿ 5 ಪಾರ್ಟ್ಗಳಿದಾವೆ. ಎ ಭಾಗದಾಗ ನೀವು ಏನು ಮಾಡಬೇಕು, 20 ಪ್ರಶ್ನೆಗಳಿರುತ್ತೆ ಅಲ್ಲ, ಅದಕ್ಕೆಲ್ಲನೂ ಬಿಡಿಸ್ಬೇಕಾಗತ್ತೆ. 18 ನಿಮಿಷಗಳು ತೊಗೊಳ್ಳಿ, 20 ನಿಮಿಷ ಬೇಡ. 15ರಿಂದ 18 ನಿಮಿಷ ಜಾಸ್ತಿ ಆಯಿತು. ಯಾಕಂದರೆ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲೇ ಇರುತ್ತೆ, ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲೇ ಇರ್ತಾವ, ಮ್ಯಾಚ್ ದಿ ಫಾಲೋವಿಂಗು ಅಲ್ಲೇ ಮ್ಯಾಚ್ ಮಾಡೋದಿರುತ್ತೆ. 1 ವರ್ಡ್ ಮಾತ್ರ ಸ್ವಲ್ಪ ನಿಮಗೆ ಟೈಮ್ ತೊಗೋಬೇಕಾಗುತ್ತೆ. ಸೊ ಎಲ್ಲದಕ್ಕೂ 3ರಿಂದ 4 ನಿಮಿಷ 3ರಿಂದ 4 ನಿಮಿಷ ಮಾಡಿಕೊಂಡು ಬೇಕಾದರೆ ಸೊ ಅಲ್ಲಿ 3 ಅಂದರೆ 4 3 12 ಆಯಿತು, 12 ನಿಮಿಷ. ಮತ್ತು 5 ನಿಮಿಷ ನಾನು 5ರಿಂದ 6 ನಿಮಿಷ ಇದು ಕೊಟ್ಟಿದ್ದೀನಿ 1 ವರ್ಡಿಗೆ, ಹಾಗಾಗಿ 18 ನಿಮಿಷ ಕೊಟ್ಟಿದ್ದೀನಿ, ಸರಿನಾ. 15 ನಿಮಿಷ ಅಂದರೆ ಒಳ್ಳೆಯದು. 15 ನಿಮಿಷಕ್ಕಿಂತಲೂ ಮತ್ತು 20 ನಿಮಿಷ ಆದರೂ ಓಕೆ, ಪರವಾಗಿಲ್ಲ. ಬಟ್ 20ಕ್ಕಿಂತ ಜಾಸ್ತಿ ತೊಗೋಬೇಡಿ, ಹೌದಾ. ಸೊ 20 ನಿಮಿಷ ಒಳಗೆ ಇದು ಮುಗಿಸ್ಬೇಕು. 18 ನಿಮಿಷ ಇದಕ್ಕೆ ಕೊಟ್ಟಿದ್ದೀನಿ ನನ್ನ ಪ್ರಕಾರ. B ಭಾಗಕ್ಕೆ ಸೊ ಕೇವಲ ನೀವೇನು ಮಾಡಬೇಕು, 6 ಪ್ರಶ್ನೆಗಳು ಮಾತ್ರ ಬರಿಬೇಕು. ಸೊ ಹೆಚ್ಚಿಗೆ ಬರಿಬೇಡಿ ದಯವಿಟ್ಟು, ಆಮೇಲೆ ಬರೀಬೇಕಾದ್ರೆ, ಹೌದಾ. ಸೊ ಅಂದರೆ ಇಲ್ಲಿ 12 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ 14 ನಿಮಿಷ ಕೊಟ್ಟಿದ್ದೀನಿ. 1ಕ್ಕೆ 2 ನಿಮಿಷ ಹಿಡಿದಿದ್ದೀನಿ, 14 ನಿಮಿಷ. ಬೇಕಾದ್ರೆ 14 ಬಿಟ್ಟು ಸೊ ನೀವು 20 ನಿಮಿಷ ಮಾಡಿಕೊಂಡ್ರೆ ಟಫ್ ಆಗುತ್ತೆ, ಮುಂದಿಂದು ನಮ್ಗೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟು ನಿಮಿಷ ಬೇಡ.
ಬೇಡ ಸ್ನೇಹಿತರೆ. 14 ನಿಮಿಷದಲ್ಲಿ ಯಾಕಂದರೆ ಸೊ ಅಲ್ಲಿ ನೀವು ಆದಷ್ಟು ಈಸಿ ಇರುವಂಥ ಒಂದಿಷ್ಟು 3-4 ಪ್ರಶ್ನೆಗಳಿರುತ್ತೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಕೇಳಿರ್ತಾನೆ. ಸೊ ಕನ್ಸ್ಯೂಮರ್ದು ಒಂದಿಷ್ಟು ಇದು ಇದೆಯವಲ್ಲ, ಸೊ ನಿರ್ಧರಿಸುವ ಅಂಶಗಳಂತ ಅಂಥವೆಲ್ಲ ಒಂದು 2-3 ಪ್ರಶ್ನೆಗಳು ಬರುತ್ತೆ. ಮತ್ತು ಏನಂದರೆ ದೀರ್ಘಾವಧಿ ವೆಚ್ಚಗಳು, ಅಲ್ಪಾವಧಿ ವೆಚ್ಚಗಳು ಈ ಥರ ಬಂತಂದರೆ ಆರಾಮಾಗಿ 3 ಪ್ರಶ್ನೆಗಳು ಅಂಥವಿರುತ್ತೆ. ಉಳಿದಿದ್ದು ಒಂದಿಷ್ಟು ಲೆಂದಿ ಇರ್ತಾವೆ. ಈಗ ಸದಾವಕಾಶ ವೆಚ್ಚ ಉದಾಹರಣೆಯೊಂದಿಗೆ ವಿವರಿಸಿರಿ, ಅದು ಏನಾಗುತ್ತೆ ಅಂದ್ರೆ ಅರ್ಧ ಪೇಜನ್ನು ಬರೀಬೇಕಾಗತ್ತೆ. ಹೌದಾ, ಉದಾಹರಣೆ ಅಲ್ಲ. ಅದಕ್ಕೋಸ್ಕರ ಅಂಥ ಪ್ರಶ್ನೆಗಳಿಗೆ ಸ್ವಲ್ಪ ಟೈಮ್ ಇರುತ್ತೆ. ಅದು ಅಂಥ ಪ್ರಶ್ನೆ ಬಂತಂದ್ರೆ ಸ್ವಲ್ಪ ಸ್ಕಿಪ್ ಮಾಡಿ. ಯಾವ್ಯಾವ ಕಡಿಮೆ ಇರುತ್ತೆ ಅಲ್ಲ ಅದನ್ನು ನೀವು ಸ್ವಲ್ಪ ಸೊ ಇಲ್ಲಿ ಬರೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಮಗೆ ಟೈಮನ್ನು ಉಳಿಸ್ಬೇಕಾಗಿದೆ. 80 ಔಟ್ ಆಫ್ 80 ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬರಿಬೇಡ ಅಂತ ಹೇಳ್ತಾ ಇಲ್ಲ, ಮುಂದೆ ಬರೋಣ. ಓಕೆ, ಅದಕ್ಕೋಸ್ಕರ ಸಿ ಪಾಠ ಹೌದಾ, 4 ಅಂಕದ ಪ್ರಶ್ನೆಗಳು. ಈಗ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಎ ಭಾಗ, ಬಿ ಭಾಗ ಕಂಪಲ್ಸರಿ ಫಸ್ಟ್ ಬರೀರಿ, ಆ ನಂತರ ಈ ಭಾಗಕ್ಕೆ ತೊಗೊಳ್ಳಿ. ಈ ಭಾಗದಾಗ 2 ಬರೀರಿ ಸ್ನೇಹಿತರೆ, ಜಾಸ್ತಿ ಬರಿಬೇಡಿ. ಹೌದಾ, ಬೇಕಾದರೆ ಎಕ್ಸ್ಟ್ರಾದಾಗ ಮುಂದೆ ಬರೋಣ. ಹೌದಾ, ಸೊ ಎ ಮತ್ತು ಬಿ ಮತ್ತು ಈ ತೊಗೊಂಡಾಗ ನಾನು ಇದಕ್ಕೆ 10 ನಿಮಿಷ ಕೊಡೋಲ್ಲ, 8 ನಿಮಿಷ ಸಾಕು. 4 ನಿಮಿಷ ಬೇಕಾದರೆ 3 ನಿಮಿಷನೇ ಕೊಡ್ತೀನಿ. ಒಂದೊಂದು ಸಲ ಡಿಮಾನಿಟೈಸೇಷನ್ ಬಂತು ಅಂದರೆ ಅವಾಗ 5 ನಿಮಿಷ ಬೇಕಾಗುತ್ತೆ. ಅದಕ್ಕೆ 5 ನಿಮಿಷ ಹಿಡಿದಿದ್ದೀನಿ, ಇದು ಇನ್ನೊಂದಕ್ಕೆ 3 ನಿಮಿಷ ಹಿಡಿದಿದ್ದೀನಿ. ಹೌದಾ, ಹಾಗಾಗಿ 8 ನಿಮಿಷ. ಅರ್ಥ ಆಯ್ತಾ? ಸೊ ಅದರ ಬದಲಿ ಬೇರೆ ಪ್ರಶ್ನೆ ಬಂದರೆ ನೀವು ಅದನ್ನು ತೊಗೊಳ್ಳಿ, ಇಲ್ಲ ಅನ್ನೋದಿಲ್ಲ. ಬಟ್ 5 ನಿಮಿಷ ಯಾವುದಕ್ಕೆ ಅಂತಂದರೆ ಡಿಮಾನಿಟೈಸೇಷನ್ಗೆ 5ರಿಂದ 7 ನಿಮಿಷ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 2 ಸೇರಿ ಎವರೇಜ್ನಾಗ 8 ನಿಮಿಷ ಅಂತ ಕೊಟ್ಟಿದ್ದೀನಿ. ಸರಿನಾ? ಸಿ ಭಾಗಕ್ಕೆ ಬಂದಾಗ ಸೊ ಇಲ್ಲಿ ಭಾಳ ಜನ ಏನು ಮಾಡ್ತಾರೆ, 50 ನಿಮಿಷ ತೊಗೋತಾರೆ, 1 ಅವರ್ ತೊಗೋತಾರೆ. ಅಷ್ಟು ಮಾಡಬೇಡಿ ಸ್ನೇಹಿತರೆ. ಸೊ 40 ನಿಮಿಷಗಳು ಸಾಕು. ಹೌದಾ, 5×4 = 20. ಹೌದಾ, ಸೊ ಒಂದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ 20 ನಿಮಿಷ ಅಲ್ಲ, ಸೊ ಒಂದಕ್ಕೆ 2 ಇದು ಏನು ಹಿಡಿದು ನಿಮ್ಗೆ ಕೊಟ್ಟಿದ್ದೀನಿ. 5×4 = 20 ಆಗುತ್ತಲ್ಲ. ಸೊ ಅದಕ್ಕೆ 2-3 ನಿಮಿಷ ನೀವು ತೊಗೊಂಡು ಅದನ್ನು ಬರಿಬೇಕಾಗತ್ತೆ. ಸೊ ಇಲ್ಲಾಂದರೆ ನೀವು 50 ನಿಮಿಷ ಮಾಡಿಕೊಂಡ್ರು ಸರಿ ಆಗುತ್ತೆ. 50 ನಿಮಿಷಕ್ಕಿಂತ ಜಾಸ್ತಿ ಹೋಗಬೇಡಿ ಪ್ಲೀಸ್ ಸಿ ಭಾಗದಾಗ. ಓಕೆ, ಯಾಕಂದರೆ ಸೊ ಯಾವ್ಯಾವ ಈಸಿ ಇರುತ್ತೆ ಅಂಥವುಗಳನ್ನು ನೀವು ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ರಿ. ಅದ್ರಾಗ 1-2 ಪ್ರಾಬ್ಲಮ್ಸ್ ಬರ್ಬೋದು ನನ್ನ ಪ್ರಕಾರ. ಒಂದು ಬಂತಂದರೆ ಅಲ್ಲಿ ಏನಾಗ್ತದೆ, ಮತ್ತೆ 2 ನಿಮಿಷದಾಗೆ ಬರೀತೀರಿ. ಉಳಿದಿದ್ದ ಟೈಮ್ ನೀವು ಬೇರೆ ಪ್ರಾಬ್ಲಮ್ಗೆ ಕೊಡ್ಬೋದು ಥಿಯರೋಟಿಕಲಿಗೆ. ಸರಿ, ಡಿ ಭಾಗ ಬಂದಾಗ 3 ಬರಿಬೇಕು. ಹೌದಾ, ಸೊ 3 ಬರಿಬೇಕು ಅಂತಂದರೆ ಅಲ್ಲಿ 50 ನಿಮಿಷ ಕೊಟ್ಟಿದ್ದೀನಿ. ಸ್ವಲ್ಪ ಲೆಂದಿ ಬರಬೇಕಾಗತ್ತೆ, ಸೊ ವಿವರಣೆ ಇರಬೇಕಾಗತ್ತೆ, ಸೊ ಇವೆಲ್ಲ ಡೈಗ್ರಾಮ್ಸು ಅವೆಲ್ಲ ಪೇಷನ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಟೈಮ್ ಸೊ ಯಾವುದು, ಸೊ 50 ನಿಮಿಷ ಇಷ್ಟು. ಸೊ ಇಷ್ಟು ಆದ ನಂತರ ಸೊ 120 ನಿಮಿಷಗಳ ಕಾಲಾವಧಿ ಆಗುತ್ತೆ. ನಮಗಿರೋದು ಎಷ್ಟು ಕಾಲಾವಧಿ, ಸೊ ನಮಗೆ ನೆನ್ಪಿಟ್ಕೊಳ್ಳಿ 165. ಹೌದಾ, ಸೊ ನೋಡಿರಿ, ಸೊ 3×6 = 18 ಆಗುತ್ತೆ ಅಲ್ಲ. ಸೊ 180 ನಿಮಿಷಗಳ ಕಾಲಾವಧಿ ಇರಲ್ಲ, 15 ನಿಮಿಷ ಲೆಸ್ ಆಗುತ್ತೆ. ಹಾಗಾಗಿ 180 ಒಳಗೆ 15 ನಿಮಿಷ ಡಿಲೀಟ್ ಮಾಡಿ ಕಳೀರಿ. ಸೊ ಮಾಡಿದಾಗ 165 ಆಗುತ್ತೆ. ಆ 165 ಒಳಗೆ ಸೊ 120 ನಿಮಿಷ ಕಳೆದಾಗ 45 ನಿಮಿಷ ಹೆಚ್ಚಿಗೆ ಸಿಗುತ್ತೆ. ಆ 45 ನಿಮಿಷದಲ್ಲಿ ನೀವು ಬರಿಬೇಕಾಗಿರೋದು 2 ಅಂಕದ 2 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆ ತೊಗೊಳ್ಳಿ, ಮತ್ತು 6 ಅಂಕದ 1 ಪ್ರಶ್ನೆ, ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ 1. ಈ ಥರ ನೀವು ಬರೆದ್ರೆ ಅಂತಂದರೆ ಆ ನಂತರ ಈ ಒಂದಿಷ್ಟು ಅಲ್ಲಿ ಇಲ್ಲಿ ಯಾವುದಾದ್ರೂ ಹೈಲೈಟ್ ಮಾಡೋದಿತ್ತು, ಸೊ ಮತ್ತು ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಇತ್ತು ಅಂದರೆ ಒಂದ್ಸಲ ನೋಡ್ಕೊಳ್ಳೋಕ್ಕೆ ಸೊ ಇನ್ನೂ 5 ನಿಮಿಷ ಉಳಿತೆ ಸ್ನೇಹಿತರೆ. ಸೊ ಇವೆಲ್ಲನೂ ಕೂಡ ಮಾಡಿದ್ರಂದರೆ ನಿಮಗೇನಾಗುತ್ತೆ ಅಂತಂದರೆ ಔಟ್ ಆಫ್ ಔಟು ಆಗುತ್ತೆ ಎಕನಾಮಿಕ್ಸ್ ಪೇಪರ್ಸ್. ಸರಿನಾ? ಈ ಥರ. ಸೊ ಇದು ನೀವು ಗಮನಿಸಬೇಕಾಗಿರುವಂಥ ವಿಷಯ ಸ್ನೇಹಿತರೆ. ಸರಿನಾ? ಇದನ್ನು ಕಲರ್ನಲ್ಲಿ ಇದ್ದಿದ್ದು ವೈಟ್ನಲ್ಲಿ ಮಾಡ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಹೌದಾ, ಮಕ್ಕಳಿಗೆ ಸೊ ಹೆಲ್ಪ್ ಆಗಲಿ ಅಂತ. ಹೌದಾ, ಸೊ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ವತಿಯಿಂದ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಎಂಜಾಯ್ ಮಾಡಿ, ಚೆನ್ನಾಗಿ ರಾತ್ರಿ ಎಲ್ಲ ನಿದ್ದೆ ಆಗಬೇಕು, ಚೆನ್ನಾಗಿ ಎಕ್ಸಾಮ್ ಬರೀರಿ ಸ್ನೇಹಿತರೆ. ಓಕೆ, ಆಲ್ ದಿ ಬೆಸ್ಟ್, ಲವ್ ಯು ಆಲ್. ಥ್ಯಾಂಕ್ ಯು ಎವ್ರಿ ಒನ್.